ಮಂಡ್ಯದಲ್ಲೂ ಸಹ ಇದೇ ರೀತಿಯಾದಂತಹ ಘಟನೆ. ಪತಿಗೆ ಕೈ ಕೊಟ್ಟು ಸ್ನೇಹಿತನ ಜೊತೆಗೆ ಮಡದಿ ಜೂಟ್ ಅಂದಿದ್ದಾಳೆ. ಮದುವೆಯಾಗಿ 2 ವರ್ಷಕ್ಕೆ ಗಂಡನಿಗೆ ಯಾಮಾರಿಸಿರುವಂಥದ್ದು ಪತ್ನಿ. ಮಂಡ್ಯದಲ್ಲೂ ಸೇಮ್ ಸ್ಟೋರಿ. ಪತಿಗೆ ಕೈ ಕೊಟ್ಟು ಪತಿಯ ಸ್ನೇಹಿತನ ಜೊತೆಗೆ ಹೆಂಡತಿ ಓಡ್ ಹೋಗಿದ್ದಾಳೆ. ಮದುವೆಯಾಗಿ ಜಸ್ಟ್ 2 ವರ್ಷ ಆಗಿದೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಮೆಟ್ಲೇರಿರುವಂಥದ್ದು ಈಗ ಪ್ರಕರಣ. ಬನ್ನಂಗಾಡಿ ಗ್ರಾಮದ ಆಟೋ ಚಾಲಕ ಸಾಗರ್ ಜೊತೆಗೆ ಲವ್ವಿ ಡವ್ವಿ 3 ವರ್ಷದ ಹಿಂದೆ ಮನೆ ಬಿಟ್ಟು ಬಂದಿದ್ದಂಥ ಯುವತಿಯ ಜೊತೆಗೆ ಮದುವೆ ಆಗಿರುತ್ತೆ. 18 ವರ್ಷ ತುಂಬ್ತಾ ಇದ್ದಂತೆ ಸಾಗರ್ ಮದುವೆ ಆಗಿರ್ತಾನೆ. 1.5 ವರ್ಷ ಸುಖ ಸಂಸಾರ ಇರುತ್ತೆ. ಆದರೆ ಪತಿ ಸ್ನೇಹಿತನ ಜೊತೆಗೆ ಆಟೋ ಡ್ರೈವರ್ ಇಂದ್ರನ ಜೊತೆಗೆ ಹೋಗಿ ಮ್ಯಾರೇಜ್ ಆಗಿರುವಂಥದ್ದು. ದೇಗುಲದಲ್ಲಿ ಮದುವೆಯಾಗಿ ಫೋಟೋವನ್ನು ಸ್ಟೇಟಸ್ ಬೇರೆ ಹಾಕ್ಕೊಂಡಿದ್ದಾಳೆ ಕಿಲಾಡಿ ಹೆಂಡತಿ. ತಂಗಿ ಅಂತಿದ್ದವನ ಜೊತೆಗೆ ಓಡಿ ಹೋಗಿ ಮದುವೆ ಆಗಿದ್ದಾಳೆ. 1 ಲಕ್ಷ ನಗದು 22 ಗ್ರಾಂ ಚಿನ್ನಾಭರಣವನ್ನು ಎತ್ಕೊಂಡು ಓಡಿ ಹೋಗಿರುವಂಥದ್ದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಘಟನೆ ಇದು. ಯಾವ ರೀತಿಗೆ ವೈವಾಹಿಕ ಸಂಬಂಧಗಳು ಮಧ್ಯಕ್ಕೆ ಕಡಿದು ಬೀಳುತ್ತೆ ಅನ್ನುವಂಥದ್ದು ಮತ್ತು ಎಕ್ಸ್ಟ್ರಾ ಮೆರಿಟಿಯಲ್ ಅಫೇರ್ಸ್, ವೈವಾಹಿಕ ಜೀವನದಲ್ಲಿ ಯಾರೋ ಇನ್ಯಾರೋ ಮಧ್ಯಪ್ರವೇಶ ಮಾಡಿ ಅವ್ರ ಸ್ನೇಹ, ಅವ್ರ ಜೊತೆಗೆ ಪ್ರೀತಿ, ಅದು ಇದು ಅಂತೆಲ್ಲ ಆಗಿ ಅವ್ರ ಜೊತೆಗೆ ಮತ್ತೆ ಹೋಗುವಂಥದ್ದು. ಸೊ ಇದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದು ಮಂಡ್ಯದಲ್ಲೂ ಸಹ ಅದೇ ರೀತಿಯಾಗಿ 3 ವರ್ಷದ ಹಿಂದೆ ಮನೆ ಬಿಟ್ಟು ಬಂದು ಮದುವೆಯಾಗಿದ್ದಂತಹ ಪತಿಯನ್ನೇ ಬಿಟ್ಟು ಹೆಂಡತಿ ಓಡ್ ಹೋಗಿದ್ದಾಳೆ. ಮನೆ ಹಾಳು ಮಾಡಿದವ್ರು ಅವ್ರಲ್ಲ, ಅವ್ರಿಗಂತೂ ಕಠಿಣ ಶಿಕ್ಷೆ ಆಗ್ನೇಬೇಕು. ಅವ್ರಿಗೆ ಡಿವೋರ್ಸ್ ತಗತ್ತೀವಿ ನಾವು. ಈಗ ತಗೋ ಹೋಗಿದಾರ ಮನೆಯಿಂದ? ಮನೆಯಿಂದ 22 ಗ್ರಾಮ್ ಚಿನ್ನ, 1 ಲಕ್ಷ ಕ್ಯಾಶ್ ತಗೋರೆ. ನಮ್ಗೆ ದುಡ್ಡು ಹೆಂಗಾರಲ್ಲಿ ಸರ್, ದುಡ್ಡು ಏನ್ ಬೇಡ ನಮ್ಗೆ. ನಾವ್ ಮಾಡ್ತೀವಿ ಚಿನ್ನ ಕೊಡ್ಲಿ, ದುಡ್ಡು ಓರ್ವಲಿ ಸರ್. ನಮ್ಗೆ ಒಂದು ಮಾಡ್ತೀವಿ ಚಿನ್ನ ಕೊಡ್ಲಿ ಸರ್. ಇದಕ್ಕೆ ಯಾರು ಕರ್ಕ ಹೋಗಿ ಹೆಲ್ಪ್ ಮಾಡಿ ಮದ್ವೆ ಮಾಡೋರಲ್ಲ, ಅವ್ರ ಮೇಲೆ ನಮ್ ಕೇಸ್ ಆಗ್ಬೇಕು ಸರ್. ಎಷ್ಟು ವರ್ಷ ಪರಿಚಯ ಇಂದ ನಿಮ್ಗೆ? ಅವ್ರು ನನ್ಗೆ ಒಂದು 9 ತಿಂಗಳಿಂದ ಅಷ್ಟೇ ಸರ್. ಅವ್ರು ನೀವು ನಮ್ ರೂಟಲ್ಲಿ ನಿಮ್ ರೋಡಲ್ಲಿ ಅವರು. ಈಗ ಇವರು ಪರಿಚಯ ಆದ್ರಲ್ಲ, ಅದಕ್ಕೆ ಅವ್ರು ಯಾವ ರೂಟಲ್ಲಿ ಬರ್ತಿದ್ರು? ಯಾರು ಸರ್? ರಕ್ಷಿತ್ ಅವ್ರು ಯಾವ ರೂಟಲ್ಲಿ ಬರ್ತಿದ್ರು? ಇಲ್ಲಿ ನಿಮ್ಗೆ ಎಲ್ಲಿ ಸಿಕ್ತಿದ್ರು ಅವರು? ನಡೆಕೊಪ್ಪ ಇಲ್ಲಿ ಅರುವಿಂದ ಸರ್. ಇಲ್ಲೇನೆ, ಇಲ್ಲಿ 1 ಕಿಲೋಮೀಟರ್, ಎಲ್ಲಕೆರೆ 1 ಕಿಲೋಮೀಟರ್ 2 ಕಿಲೋಮೀಟರ್. ಇಲ್ಲ ಪರಿಚಯ ಅವ್ರು ಕಾಲೇಜ್ಗೆ ಹೋಗ್ತಿದ್ದು ಪಾಂಡವಪುರಕ್ಕೆ. ಅವಾಗ ಬೆಳೆ ಇಷ್ಟಪಟ್ಟು ಮದುವೆ ಆಗಿತ್ತು. ನಿಮ್ಮ ಹೆಸರು? ನಮ್ಮ ಹೆಸರು ಸಾಗರ್ ಅಂತ ಸರ್. ನಿಮ್ ಹುಡುಗಿಗೆ ಕಂಪ್ಲೇಂಟ್ ಅಂತ ಅಂದ್ರೆ ಸರ್, ನಾವೇ ಕಂಪ್ಲೇಂಟ್ ಕೊಡಿಕೆ ಕ್ಯಾತ್ನಳ್ಳಿಗೆ ಹೋಗಿದ್ದೋ. ಇದು ಅಲ್ಲಿಂದ ಹೋಗಿರೋದ್ರಿಂದ ದೊಡ್ಡ ನದೇಕೊಪ್ಪದಿಂದ ಹೋಗೋರೆಲ್ಲ ಆ ಮುಖಾಂತರ ಹೊರ ನೀವು ಮಂಡ್ಯದಲ್ಲೇ ಕಂಪ್ಲೇಂಟ್ ಕೊಡ್ಬೇಕು ರೂಲರ್ ಅಲ್ಲಿ ಅಂತ ಹೇಳಿದ್ರು ಸರ್. ಅದಕ್ಕೆ ಅಲ್ಲಿಗೆ ಹೋದ. ಕಂಪ್ಲೇಂಟ್ ಕೊಟ್ಟಿದ್ರೆ ಈಗ ಅವ್ರು ಬೇಕು ಅಂತೀರ? ಮತ್ತೆ ನಮ್ಗ್ ಬೇಡ ಸರ್ ಅವಳು ಅವ್ರಿಗೆ ಸರ್, ಬೇಡ ಸರ್. ಅಂದ್ರೆ ನಮ್ಮನೆ ಹಾಳು ಮಾಡಿದವ್ರು ಅವ್ರಲ್ಲ, ಅವ್ರಿಗಂತೂ ಕಠಿಣ ಶಿಕ್ಷೆ ಆಗ್ನೇಬೇಕು ಸರ್. ಅವ್ರಿಗೆ ಡೈವರ್ಸ್ ಬೇಕು ಅಂತ ಗೊತ್ತಿಲ್ಲ. ಡಿವೋರ್ಸ್ ತಗತ್ತೀವಿ ನಾವು. ಈಗ ತಗೋ ಹೋಗಿದಾರ ಮನೆಯಿಂದ? ಮನೆಯಿಂದ 22 ಗ್ರಾಮ್ ಚಿನ್ನ, 1 ಲಕ್ಷ ಕ್ಯಾಶ್ ತಗೋರೆ. ನಮ್ಗೆ ದುಡ್ಡು ಹೆಂಗಾರಲ್ಲಿ ಸರ್, ದುಡ್ಡು ಏನ್ ಬೇಡ ನಮ್ಗೆ. ನಾವ್ ಮಾಡ್ತೀವಿ ಚಿನ್ನ ಕೊಡ್ಲಿ, ದುಡ್ಡು ಓರ್ವಲಿ ಸರ್. ನಮ್ಗೆ ಒಂದು ಮಾಡ್ತೀವಿ ಚಿನ್ನ ಕೊಡ್ಲಿ ಸರ್. ಇದಕ್ಕೆ ಯಾರು ಕರ್ಕ ಹೋಗಿ ಹೆಲ್ಪ್ ಮಾಡಿ ಮದ್ವೆ ಮಾಡೋರಲ್ಲ, ಅವ್ರ ಮೇಲೆ ನಮ್ ಕೇಸ್ ಆಗ್ಬೇಕು ಸರ್. ಎಷ್ಟು ವರ್ಷ ಪರಿಚಯ ಇಂದ ನಿಮ್ಗೆ? ಅವ್ರು ನನ್ಗೆ ಒಂದು 9 ತಿಂಗಳಿಂದ ಅಷ್ಟೇ ಸರ್. ಅವ್ರು ನೀವು ನಮ್ ರೂಟಲ್ಲಿ ನಿಮ್ ರೋಡಲ್ಲಿ ಅವರು. ಈಗ ಇವರು ಪರಿಚಯ ಆದ್ರಲ್ಲ, ಅದಕ್ಕೆ ಅವ್ರು ಯಾವ ರೂಟಲ್ಲಿ ಬರ್ತಿದ್ರು? ಯಾರು ಸರ್? ರಕ್ಷಿತ್ ಅವ್ರು ಯಾವ ರೂಟಲ್ಲಿ ಬರ್ತಿದ್ರು? ಇಲ್ಲಿ ನಿಮ್ಗೆ ಎಲ್ಲಿ ಸಿಕ್ತಿದ್ರು ಅವರು? ನಡೆಕೊಪ್ಪ ಇಲ್ಲಿ ಅರು